ನೋಡಿ, ಆಧುನಿಕತೆ ಬೆಳೀತಾ 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 ಮನುಷ್ಯರಿಗೆ ಅನುಕೂಲ ಎಷ್ಟಾಗುತ್ತೋ ಅನಾನುಕೂಲಗಳು ಹಾಗೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಲವ್ ಸೆಕ್ಸ್ ದೋಖಾ ಕಹಾನಿ. ಡೇಟಿಂಗ್ ಆ್ಯಪ್ನಲ್ಲಿ ಒಬ್ಬ ಯುವಕ ಪರಿಚಯ ಆಗ್ತಾನೆ. ಈಕೆಯನ್ನು ನಂಬಿಸಿ ಪಾರ್ಟಿ ಕರ್ಕೊಂಡು ಹೋಗಿ ಅದೇನೋ ಜ್ಯೂಸ್ನಲ್ಲಿ ಮದ್ಯವನ್ನು ಬೆರೆಸಿ ಕೊನೆಗೆ ಆಕೆಯನ್ನು ಅತ್ಯಾಚಾರ ಮಾಡಿ ಗರ್ಭಿಣಿ ಮಾಡಿ ಗರ್ಭಪಾತ ಮಾಡಿಸಿ ಎಲ್ಲವೂ ಆಗೋದ್ಮೇಲೆ ಆತ ಕೈ ಕೊಟ್ಟು ಓಡಿ ಹೋಗ್ತಾನೆ. ಈಗ ಈಕೆ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿದ್ದಾಳೆ. ನೋಡಿ, ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯ, ಯುವತಿಗೆ ಲವ್ ಸೆಕ್ಸ್ ದೋಖಾ, ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ಸಂತ್ರಸ್ತೆ. ಇವತ್ತಿನ ಮಾಡ್ರನ್ ದುನಿಯಾದಲ್ಲಿ ಎಲ್ಲವೂ ಆನ್ಲೈನ್. ದಿನನಿತ್ಯದ ಜೀವನ, ಪರಿಚಯ, ಪ್ರೀತಿ, ಪ್ರೇಮ ಎಲ್ಲವೂ ಕೂಡ ಆನ್ಲೈನ್ನಲ್ಲೇ. ಕೆಲವೊಮ್ಮೆ ಮದುವೆ ಕೂಡ ಆನ್ಲೈನ್ ಮೂಲಕವೇ ನಡೆದ ಉದಾಹರಣೆಗಳಿದೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳೋ ಕೆಲ ಆಸಾಮಿಗಳು ಯುವತಿಯರನ್ನ ಬಳಸ್ಕೊಳ್ತಾರೆ. ಹೌದು, ಈ ಯುವತಿ ಉತ್ತರಾಖಂಡ್ ಮೂಲದವಳು. ಬೆಂಗಳೂರಿಗೆ ಬಂದು ಈವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮಾಡಿಕೊಂಡು ಬದುಕನ್ನ ಕಟ್ಕೊಂಡಿದ್ಲು. ಹಿಂಗಿದ್ದ ಯುವತಿಗೆ 2024ರ ಮಾರ್ಚ್ ತಿಂಗಳಲ್ಲಿ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದವನೇ ಈ ನಿಹಾಲ್ ಹುಸೇನ್. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ ನಿಹಾಲ್ ಯುವತಿಯ ಜೊತೆಗೆ ಪರಿಚಯವಾಗಿ ಸಲುಗೆ ಬೆಳೆಸ್ಕೊಂಡಿದ್ದ. ಅದೇ ಸಲುಗೆ ಪ್ರೀತಿಗೆ ತಿರುಗಿತ್ತು. ಮದುವೆ ಆಗೋದಾಗಿ ನಂಬಿಸಿದ ಆಸಾಮಿ ಪಾರ್ಟಿಗಂತ ಹೋಟೆಲ್ ಕರೆಸಿಕೊಂಡು ಜ್ಯೂಸ್ನಲ್ಲಿ ಮದ್ಯ ಬೆರೆಸಿ ಅತ್ಯಾಚಾರ ಮಾಡಿರೋ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲದೆ ಯುವತಿಯನ್ನ ಗರ್ಭಿಣಿ ಮಾಡಿ ಮೇ ತಿಂಗಳಲ್ಲಿ ಅಬಾರ್ಷನ್ ಕೂಡ ಮಾಡಿಸಿರೋದಾಗಿ ದೂರಿನಲ್ಲಿ ಸಂತ್ರಸ್ತೆ ಉಲ್ಲೇಖಿಸಿದ್ದಾಳೆ. सर ये 20 मार्च 2024 को ही हम मिले थे डेटिंग ऐप पे. 26 मार्च को ही हम यहाँ पे होटल में कहीं पे इसने मुझे बुलाया था कुछ पार्टी वार्टी के नाम पे. तो उसके बाद ये डायरेक्ट ये ड्रिंक वगैरह कुछ ऐसा पार्टी में करा के तो नाइट में ज़बरदस्ती सेक्स करने लगा, ज़बरदस्ती. उसके बाद मैं बोला सुबह मैं कंप्लेंट करती हूँ, ये सब चीज़ के लिए आपने नहीं, आपने सिर्फ बर्थडे के नाम पे बुलाया था. तो इन्होंने कहा क्या कहते हैं मैं शादी करता हूँ तुमसे, मैरिज का प्रॉमिस किया मेरे साथ. बोला मैं मुस्लिम से हिंदू भी बन जाऊँगा तुम्हारे लिए, मेरे पास वॉइस रिकॉर्डिंग भी है वो. उसके बाद क्या कहते हैं ये अपनी बात से पलटने लगे, एंग्री नहीं कर रहे अभी लास्ट ये मेरे घर पे बहुत बड़ा क्लेश किया था इन्होंने. उसके बाद तो ओनर ने खाली करवा दिया मुझे. तो मेरा सामान भी और इन्हीं के पास है. मैं एक दिन का बोल के मेरी दोस्त के घर पे रुका था, आज 1 वीक हो गया मुझे. तो कॉल नहीं उठा रहे, रिस्पांस नहीं दे रहे हैं, इसलिए फिर मैं कंप्लेंट करने आई. ठीक है, आप कहाँ से हैं और क्या करते हैं और उन लोग वो लड़का क्या करता है? वो डिजिटल मार्केटिंग का काम करता है सर. मैं उत्तराखंड से हूँ, मैं इवेंट्स का काम करती हूँ, ವೆಡ್ಡಿಂಗ್ ಇವೆಂಟ್ಸ್. ಹೀಗೆ ಕೆಲ ಕಾಲ ಖುಷಿಯಾಗಿದ್ದ ಜೋಡಿ ಮಧ್ಯೆ ಬೆರುಕು ಮೂಡಿತ್ತು. ಕಾಲ ಕಳೀತಾ ಇದ್ದಂತೆ ಯುವತಿ ಮದುವೆ ಅಂದ ಕೂಡಲೇ ನಿಹಾಲ್ ಹುಸೇನ್ ಉರಿದುರಿದು ಬೀಳ್ತಿದ್ನಂತೆ. ಅಲ್ಲದೆ ಹಲ್ಲೆ ಕೂಡ ಮಾಡ್ತಿದ್ನಂತೆ. ಯಾವಾಗ ಆತ ಅಂತರವನ್ನ ಕಾಯ್ದುಕೊಂಡೋ ಆಗ ನ್ಯಾಯಕ್ಕಾಗಿ ಯುವತಿ ಮಡಿವಾಳ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ನಡೆದ ಸಂಗತಿಯನ್ನ ದೂರಿನಲ್ಲಿ ಇಂಚಿಂಚಾಗಿ ಉಲ್ಲೇಖಿಸಿದ್ದಾಳೆ. ಅಲ್ಲದೆ ನನಗೆ ನ್ಯಾಯ ಬೇಕು ಅಂತ ಅಂಗಲಾಚುತ್ತಾ ಇದ್ದಾಳೆ. ಸದ್ಯ ಆರೋಪಿ ನಿಹಾಲ್ ಹುಸೇನ್ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಸರ್, ಇದು ವಿಕ್ಟಿಮ್ಗೆ ಮಾರ್ಚ್ ಇಂದ ಪರಿಚಯ, ಡೇಟಿಂಗ್ ಆ್ಯಪಲ್ಲಿ ಇಬ್ಬರು ಪರಿಚಯ ಆಗ್ತಾರೆ. ಟೆಕ್ಸ್ಟ್ ಎಲ್ಲ ಮಾಡಾದ್ಮೇಲೆ ಏನು ಮಾಡ್ತಾನೆ, ಒಂದು ದಿನ ನಮ್ಮ ಫ್ರೆಂಡು ಪಾರ್ಟಿ ಇದೆ ಮನೆಗೆ ಬಾ ಅಂತ ಕರೀತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಈ ಹುಡುಗಿ ಫ್ರೆಂಡ್ ಬರ್ಡೇ ಪಾರ್ಟಿ ಅಲ್ವಾ ಅಂತ ಹೇಳ್ಬಿಟ್ಟು ಹೋಗೋಕೆ ಇಷ್ಟಪಡ್ತಾಳೆ. ಜ್ಯೂಸ್ ಏನಾದರೂ ಕುಡಿತೀಯ ಅಂತ ಹೇಳ್ಬಿಟ್ಟು ಆ ಜ್ಯೂಸ್ ಒಳಗೆ ಆಲ್ಕೋಹಾಲ್ ಮಿಕ್ಸ್ ಮಾಡ್ಬಿಟ್ಟು ಕೊಡ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಆ ಹುಡುಗಿನ ಬೇಡ ಅಂತಂದ್ರೂ ರೇಪ್ ಮಾಡ್ಬಿಡ್ತಾನೆ. ಇನ್ನು ತನಿಖೆಯ ಆಳಕ್ಕಿಳಿದಂತಹ ಮಡಿವಾಳ ಪೊಲೀಸರಿಗೆ ಶಾಕಿಂಗ್ ಸಂಗತಿಯೊಂದು ಗೊತ್ತಾಗಿದೆ. 2023ರಲ್ಲಿ ಇದೇ ಯುವತಿ ಬೇರೊಬ್ಬ ಯುವಕನ ಮೇಲೆ ವಂಚನೆಯ ಆರೋಪದ ದೂರನ್ನ ಕೊಟ್ಟಿದ್ಲು. ಮದುವೆ ಆಗೋದಾಗಿ ನಂಬಿಸಿ ಅತ್ಯಾಚಾರ ಮಾಡಿರೋದಾಗಿ ಹೇಳ್ಕೊಂಡಿದ್ಲು. ಆದರೆ FIR ದಾಖಲಾಗಿರಲಿಲ್ಲ. ನಂತರ ಅದೇನಾಯ್ತೋ ಏನೋ, ಈಗ ಮತ್ತೊಬ್ಬ ಯುವಕನ ಮೇಲೆ ಇಂತಹದ್ದೇ ಆರೋಪ ಮಾಡಿದ್ದು ಪೊಲೀಸರಿಗೂ ಅನುಮಾನ ಹುಟ್ಟಿಸಿದೆ. ಕೂಲಂಕುಷ ತನಿಖೆಗೆ ಮುಂದಾಗಿದ್ದಾರೆ. ತನಿಖೆಯ ಬಳಿಕವೇ ಸತ್ಯಾಸತ್ಯತೆ ಏನಿದೆ ಅದು ಹೊರಬರಬೇಕಿದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.